ಹಾಯ್ ಗಾಯ್ಸ್, ನಾನು ನಿಮ್ಮದು ಅನ್ಫಿಲ್ಟರ್ಡ್ ಇಂಜಿನಿಯರ್. ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋ ಏಷ್ಯನ್ ಸೀರೀಸ್ ರೆಸ್ಟೋರೆಂಟ್ನ ಹಾನೆಸ್ಟ್ ರಿವ್ಯೂ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ ಬರ್ತಾಯಿದ್ದಾನೆ, ಒಂದು ಪೋಸ್ಟ್ ಕಾರ್ಡ್ ಆನ್ ದ ವೇ ಡ್ರಾಪ್ ಮಾಡಿ ರೆಸ್ಟೋರೆಂಟ್ಗೆ ಹೋಗೋಣ. ಇಲ್ಲೇ ಕಣ, ಇಲ್ಲೇ ಡಬ್ಬಿ ಇಲ್ಲೇ ಇರೋದು, ಕೆಂಪು ಕಲರು. ಏನು ಬಾಯಿಗೆ ಬರ್ಸ್ಬಿಡ್ತೀಯ ಅನ್ಕೋ. POV ಹೊರಡೋಣ, ಸ್ಟ್ರೈಟ್ ಹೋಗು. Best dish you would like to suggest? Any two starters as such? Okay, one starter try Seoul smoky chicken. This is our restaurant special. Okay. So you want bao, dim sum, sushi one. Sushi and bao will also do. Yeah, so good. Sushi, in veg what would you suggest? Veg you take tempura sriracha come with a deep fried vegetable, or you take avocado cream cheese. One tempura sriracha. And dim sum, what is that? Veg one or non-veg one? Non-veg ತಿಂತೀರಾ? Non-veg veg. Okay, veg. Okay, in veg you take spicy veg in chili oil. Otherwise New York mushroom and cheese. So good. Okay, New York mushroom. That's come with a cheese and mushroom combination. Yeah, fine. Okay. Those Want two. Seoul smoky chicken? No. No, chicken only he eats. Okay. ಸೊ ಇದು ಏನಿದು ಇದೇನೋ ಗಾರ್ಲಿಕ್ ಪೇಸ್ಟ್ ಏನೋ ಚಟ್ನಿ ಟೈಪ್. ಇದು ಸ್ಪ್ರಿಂಗ್ ಆನಿಯನ್ ಆಯಿಲ್ ಅಂತೆ. ಇದು ರೆಗ್ಯುಲರ್ ಇಂದು ರೆಡ್ ಚಿಲ್ಲಿ ಆಯಿಲ್. ಸೊ ಇದು ನಾನು ಇದೆರಡು ಜೊತೆ ಟ್ರೈ ಮಾಡಿದೆ. ಇದು ಸ್ವಲ್ಪ ಗಾರ್ಲಿಕ್ ಘಾಟ್ ಹೊಡಿತಿತ್ತು. ಸೊ ಇದನ್ನು ಇದೆರಡು ಕೈ ನಡುಕ್ತಾ ಇದೆ. Cheers. ಫಸ್ಟ್ ಟೈಮ್ ಸುಶಿ ತಿಂತಿರೋದು. ಕ್ರಿಸ್ಪಿಯಾಗಿ ಒಳ್ಳೆ ಫ್ಲೇವರ್ಫುಲ್ ಆಗಿದೆ. ಓವರ್ ಆಲ್ ಗುಡ್ ಡಿಶ್. ಇದು ಫ್ರೈಡ್ ವೆಜಿಟೇಬಲ್ಸ್ ಚೆನ್ನಾಗಿದೆ. ಇದ್ರ ಜೊತೆ ಏನೋ ವಸಾಬಿ ಅಂತ ಕೊಟ್ಟಿದ್ದಾರೆ. ಗ್ರೀನ್ ಕಲರ್ ಇದೆ, ಈ ಥರ ಚಟ್ನಿ ಟೈಪು. ನಿಜ ಟೇಸ್ಟ್ ಅಂತೂ ಇಷ್ಟ ಆಗಿಲ್ಲ. ಏನೋ ಲೈಟಾಗಿ ವಿಚಿತ್ರ ಕೆಮಿಕಲ್ ಸ್ಮೆಲ್ ಟೈಪ್ ಬರ್ತಾಯಿದೆ. ಅದು
ಇದು ಏನು ಪ್ಯಾಕ್ಡು ಅಥವಾ ಅವರು ಕ್ಯಾನಿಂದ ತೆಗೆದಿದ್ದು ಐಡಿಯಾ ಇಲ್ಲ ನನಗೆ. ಬಟ್ ನಾನು ಇದು ತಿಂದೇ ಇಲ್ಲ ಲೈಫಲ್ಲಿ, ಸೊ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕಾಗಲ್ಲ. ನನ್ನ ಕ್ಯಾಮ್ರಾಮ್ಯಾನಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟರೆ ಪಪಾಯ ಎಲೆ ಜ್ಯೂಸ್ ಅಂತ. ನಾನದು ಪಪಾಯ ಎಲೆ ಜ್ಯೂಸ್ ಟ್ರೈ ಮಾಡಿಲ್ಲ, ಸೊ ನನಗೆ ಅದ್ರ ಟೇಸ್ಟ್ ಗೊತ್ತಿಲ್ಲ. ಓವರಾಲ್ ಇದ್ರ ಮೇಲಿರೋ ಟಾಪಿಂಗ್ಸು ಬೇಸಿಕಲಿ ಫ್ರೈಡ್ ವೆಜಿಟೇಬಲ್ಸ್ ಇದೆ, ಕೆಳಗಡೆ ಸ್ಟಿಕ್ಕಿ ರೈಸ್ ಇದೆ, ಮಧ್ಯದಲ್ಲಿ ಏನೋ ಸಮಥಿಂಗ್ ಏನೋ ಫೀಲಿಂಗ್ ಇದೆ, ಸೆಸ್ಮಿ ಸೀಡ್ಸ್ ಇದೆ. ಸೊ ಓವರಾಲ್ ತುಂಬ ಸ್ಪೈಸಿ ಅಂತ ಏನಿಲ್ಲ ಫುಡ್ಡು, ಒಂಥರ ಬ್ಲ್ಯಾಂಡ್ ಆಗಿದೆ ಬಟ್ ಸೂದಿಂಗ್ ಆಗಿದೆ. ಸೊ ಈಗ ತಿಂದು ಆಚೆ ಬರ್ತಾಯಿದ್ದೀನಿ. ಬಿಲ್ ಎಷ್ಟಾಗಿರ್ಬೋದು ಅಂದರೆ ನಿಮ್ಗೊಂದು ಅಂದಾಜು ಕೊಡ್ತೀನಿ. ತೊಗೊಂಡಿದ್ದು 2 ಡಿಶ್ಶು, 1 ನೀರಿನ ಬಾಟ್ಲು, 1200 ರೂಪಾಯಿ. ಸೊ ಅಲ್ಲಿ ಇನ್ನೂ 2-3 ಡಿಶ್ ಟ್ರೈ ಮಾಡೋಣ ಅಂದ್ಕೊಂಡೆ, ಆದರೆ ಹೊಟ್ಟೆಯಲ್ಲಿ ಜಾಗ ಇರಲಿಲ್ಲ, ಫುಲ್ ಆಗಿಬಿಟ್ಟಿದ್ದು. ಇಬ್ಬರೇ ಇದ್ದಿದ್ದು, ಎಲ್ಲ ಖಾಲಿನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅಲ್ಲಿ ನಾನು ಏನಾದರೂ ಜ್ಯೂಸಸ್ ಮಾಕ್ಟೇಲ್ಸ್ ಎಕ್ಸ್ಟ್ರಾ ತೊಗೊಂಡಿದ್ರೆ ಇನ್ನೊಂದು 1000 ರೂಪಾಯಿ ಅಂದ್ಕೊಳ್ಳಿ, 2000 4 ಡಿಶ್ಶಿಗೆ. ಸೊ ನನಗೇನು ಆ ಥರ ವರ್ತ್ ಅನಿಸಿಲ್ಲ. ಸೊ ನನ್ನ ಫ್ರೆಂಡ್ ಜೊತೆ ನಾನು ಈಗ ಮೋಸ್ಟ್ಲಿ ಸೋಡಾ ಕುಡಿಯೋಕ್ಕೆ ಇಲ್ಲೇ ಯಾವುದಾದ್ರೂ ಜ್ಯೂಸ್ ಸೆಂಟ್ರಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ.